ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಲಿಂಗಸಗೂರು ತಾಲೂಕು ವಿವಿಧ ಗ್ರಾಮಗಳಲ್ಲಿ ಇರುವ ಅರಣ್ಯ, ಗಾಯರಾಣು ಹಾಗೂ ಗವಠಾಣ ಸಾಗುವಳಿ ಭೂಮಿಯ ರೈತರಿಗೆ ಹಕ್ಕುಪತ್ರ ಕೊಡಲು ಶಾಸಕ ಮಾನಪ್ಪ ವಜ್ವಲ್ ಅಕ್ರಮ ಸಕ್ರಮ ಸಭೆಯಲ್ಲಿ ಹಾಗೂ ಕೆಡಿಪಿ ಸಭೆಯಲ್ಲಿ ಸಂಬಂಧಿಸಿದ ತಹಸೀಲ್ದಾರ್ ಹಾಗೂ ಅರಣ್ಯ ಇಲಾಖೆ ಮತ್ತು ಇತರೆ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆಂದು ಬಿಜೆಪಿ ಮಂಡಲ ಅಧ್ಯಕ್ಷ ಕೆ ನಾಗಭೂಷಣ್ ಪತ್ರಿಕೆ ಭವನದಲ್ಲಿ ತಿಳಿಸಿದ್ದಾರೆ. ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಯಾವುದೇ ಕಾರಣಕ್ಕೂ ಅಕ್ರಮ ಸಾಗುವಳಿ ಮಾಡ್ತಾ ಇರುವ ರೈತರನ್ನ ಒಕ್ಕಲೆಬ್ಬಿಸದಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ತಾಲೂಕಿನ ಗುಂದಗುಳ, ಹಂಚನಾಳ, ಕಡದರಗಡ್ಡಿ, ಚಿಕ್ಕ ಹೆಸರೂರ, ಗುರುಗುಂಟ, ಎರಡೋಣ, ಪೈದೊಡ್ಡಿ, ಯರಚಂತಿ ಮುಂತಾದ ಗ್ರಾಮದಲ್ಲಿ ರೈತರು ಅರಣ್ಯ ಭೂಮಿಯಲ್ಲಿ ಉಳುಮೆ ಮಾಡ್ತಾ ಇದ್ದು ಕೂಡಲೇ ರೈತರಿಗೆ ಹಕ್ಕು ಪತ್ರವನ್ನ ವಿತರಣೆ ಮಾಡಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಾಗಿ ತಿಳಿಸಿದ್ದಾರೆ. ಶಾಸಕರು ಮತ್ತು ತಹಸೀಲ್ದಾರ್ ನೇತೃತ್ವದಲ್ಲಿ ನಡೆದ ಅಕ್ರಮ ಸಕ್ರಮ ಸಭೆಯಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳೊಂದಿಗೆ ವರದಿ ಪಡೆದು ರೈತ ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನ ವಿತರಣೆ ಮಾಡುವಂತೆ ಶಾಸಕರು ಆದೇಶಿಸಿದ್ದಾರೆ. ತಾಲೂಕಿನ ಎಲ್ಲ ರೈತರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಶಾಸಕರು ಸದಾಕಾಲ ಬೆಂಬಲಿಸುತ್ತಾ ಬಂದಿದ್ದಾರೆ. ಅರಣ್ಯ ಭೂಮಿ, ಗಾವರಣ, ಗಾಯರಣ ಗ್ರಾಮಗಳಲ್ಲಿ ಸಾಗುವಳಿ ಇಲ್ಲದೆ ಇರುವ ಭೂಮಿಗಳನ್ನು ಪರಭಾರೆ ಮಾಡಲು ಸರ್ಕಾರಕ್ಕೆ ಕಾಲಕಾಲಕ್ಕೆ ಕಂದಾಯ ಜಮೀನುಗಳ ತಿದ್ದುಪಡಿ ಮಾಡುವ ಅಧಿಕಾರ ಇದೆ. ಆದರೆ ವಿನಾಕಾರಣ ಶಾಸಕರ ಮೇಲೆ ಆರೋಪ ಮಾಡುವುದು ಸರಿಯಲ್ಲ. ತಾಲೂಕಲ್ಲಿ 1098 ಅರ್ಜಿಗಳು ಸಲ್ಲಿಸಿದ್ದು ಸದರಿ 5 ಅರ್ಜಿಗಳನ್ನು ಮಾತ್ರ ಸರ್ಕಾರ ಮಂಜೂರಾತಿ ನೀಡಲಾಗಿದೆ ಅಂತ ಹೇಳಿದರು. ಟೋಟಲ್ ಆಗಿ ಅರ್ಜಿಗಳು 1098 ಅರ್ಜಿಗಳನ್ನು ಅದರಲ್ಲಿ ತಹಸೀಲ್ದಾರಿಗೆ ನೀಡುತ್ತಾರೆ. ಅದರಲ್ಲಿ ಕೇವಲ ಮಾತ್ರ ಅದಕ್ಕೆ 5 ಮಾತ್ರ ಅದರಲ್ಲಿ ಅರ್ಜಿಗಳು ಮಾತ್ರ ಸರ್ಕಾರ ಮಾಡಿದೆ. ಹಾಗೆ ಹಲವಾರು ಕೆಡಿಪಿ ಮೀಟಿಂಗ್ಗಳಲ್ಲಿ ಕೂಡ ಸಭೆಗಳಲ್ಲಿ ಅರಣ್ಯಾಧಿಕಾರಿಗಳು, ತಹಸೀಲ್ದಾರ್ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಕೂಡ ರೈತರ ಜಮೀನುಗಳನ್ನು ಕಬ್ಜಾ ಮಾಡದಂತೆ ಅಧಿಕಾರಿಗಳು ಕೂಡ ಸೂಚಿಸಲಾಗಿದೆ. ವಿವಿಧ ಗ್ರಾಮಗಳಾದ ಗುಂಟುಗಳ, ಹಂಚನಾಳ, ಕಡದರಗಡ್ಡಿ, ಚಿಕ್ಕೇಶ್ವರ, ಗುರುಗುಂಟ, ಎರಡೋಣ, ಪೈದಡ್ಡಿ, ಯರಜಂತಿ ಮುಂತಾದ ಭಾಗಗಳಲ್ಲಿ ರೈತರು ಅರಣ್ಯ ಭೂಮಿಯನ್ನು ಉಳುಮೆ ಮಾಡುತ್ತಿದ್ದು ರೈತರಿಗೆ ಹಕ್ಕುಪತ್ರ ವಿತರಣೆ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳನ್ನು ಈಗಾಗಲೇ ನಮ್ಮ ಶಾಸಕರು ಸೂಚಿಸಿರುತ್ತಾರೆ. ಈ ಹಿಂದೆ ಡಿಎಸ್ ಹುಡುಗೇರಿ ಅವರು ಶಾಸಕರಿದ್ದಾಗ ಎಷ್ಟು ಬಡ ರೈತರ ಜಮೀನುಗಳ ಹಕ್ಕುಪತ್ರವನ್ನು ವಿತರಿಸಿರುವ ಮಾಹಿತಿಯನ್ನು ಬಹಿರಂಗಪಡಿಸಲು ಸಿದ್ಧರಿದ್ದಾರೆ. ಶಾಸಕರು ಹಾಗೂ ತಹಸೀಲ್ದಾರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕಂದಾಯ ಇಲಾಖೆ ಹಾಗೂ ಅಧಿಕಾರಿಗಳನ್ನು ವರದಿ ಪಡೆದು ರೈತ ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ವಿತರಣೆ ಮಾಡುವಂತೆ ಶಾಸಕರು ಆದೇಶಿಸಿದ್ದಾರೆ. ಯಾವುದೇ ರೀತಿಯಿಂದ ನಮ್ಮ ಶಾಸಕರಿಗೆ ರೈತರ ಆಶೀರ್ವಾದದಿಂದ ಅವರು ಶಾಸಕರಾಗಿದ್ದಾರೆ. ಸದಾಕಾಲ ನಮ್ಮ ಶಾಸಕರು ರೈತರ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರ ಕಷ್ಟ ದುಃಖಗಳಲ್ಲಿ ಪಾಲ್ಗೊಂಡು ಅವರ ಯಾವುದೇ ಸಮಸ್ಯೆಗಳು ಬಂದರೂ ಅವರ ಪರಿಹರಿಸುವಲ್ಲಿ 24 ಗಂಟೆ ಕಾರ್ಯ ನಿರತರಾಗಿರುತ್ತಾರೆ. ಅರಣ್ಯ ಭೂಮಿ, ಗಾವಠಾಣ, ಗಾಯಠಾಣ, ಸಾಗುವಳಿ ಇಲ್ಲದ ಭೂಮಿಗಳನ್ನು ಪರಭಾರೆ ಮಾಡಲು ಸರ್ಕಾರ. ಈ ಸಂದರ್ಭದಲ್ಲಿ ಅಮರೇಶ್, ಫಕೀರಪ್ಪ ಕುರಿ, ಅನಂತದಾಸ, ಮಂಜುನಾಥ್ ಪಾಟೀಲ, ದ್ಯಾಮಣ್ಣ ನಾಯ್ಕ ಸೇರಿ ಮತ್ತಿತರರು ಹಾಜರಿದ್ದರು. ಮಲ್ಲರೆಡ್ಡಪ್ಪ, ಹೆಚ್ ದೊಡ್ಡಮನಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.